ಈ ಡಾಕ್ಟರ್ನ ಪೇಷಂಟ್ ಹಲ್ ಕೀಳ್ತಾ ಇದ್ದಾನ ಅಥವಾ ಯಾವ್ದಾದ್ರು ಹಳ್ಳ ತೋಡ್ತಾ ಇದ್ದಾನ ನೋಡು ಹೇಗೆ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾನೆ ಅಂತ. ಇವನ್ಗೇನ್ ಬಂದೈತ ದೊಡ್ಡ ರೋಗ? ಕಲ್ ಪುಡಿ ಮಾಡಿದಂಗೆ ಹಲ್ಲನ್ನ ಪುಡಿ ಪುಡಿ ಮಾಡ್ತಿದ್ದಾನೆ. ಕಾಪಾಡಿ ಕಾಪಾಡಿ. ಏನ್ ಮಾಡ್ತಿದ್ಯಪ್ಪ ನೀನು? ನೀನ್ ಹಿಂಗ್ ಪದೇ ಪದೇ ಓಡಿಸ್ತಾ ಇದ್ರೆ ನಾನು ನಿನ್ನ ಉಳುಕಾಗಿರೋ ಹಲ್ಲನ್ನ ಹ್ಯಾಕ್ ತೆಗಿಲಿ? ಅಯ್ಯೋ ನನಗ್ ನೋವಿದ್ದು ಹಲ್ಲಲ್ಲ ಕೈನಲ್ಲೇ. ನೀವು ನನ್ನ ಹಲ್ಲು ಕಿತ್ತಾಕ್ಬಿಟ್ರೆ ಇಲ್ಲ ನೋಡಿ. ಲೋ ಆಪತ್ ಬಂದವರ, ನೀವಿಬ್ರು ನನ್ನ ಕ್ಲಿನಿಕ್ ನೋಡ್ಕೊಳ್ತಾ ಇರಿ. ನಾನು ಹೋಗಿ ಅವ್ನು ಹಿಡ್ಕೋಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾನೋ ಏನೋ. ಇದು ಕ್ಲಿನಿಕ್ ಇಲ್ಲ ಬೆಂಡೆತ್ತೋ ಚೇಂಬರ್? ಅಯ್ಯೋ ಇವನ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ದೊಡ್ಡ ಟಾರ್ಚರ್ ಕಣಪ್ಪ. ನನ್ಗನ್ಸುತ್ತೆ ಇವನು ಜನಕ್ಕೆ ಮುಂಡಾಯಿಸಾಕಿದನ್ನೆಲ್ಲ ತೋರಿಸ್ತಾನೆ ಅಂತ. ಪತ್ಲು ಹೆಂಗ್ ಕಾಣ್ತಾ ಇದೀನಪ್ಪ? ತೇಟ್ ಡಾಕ್ಟರ್ ತರನೇ ಇದೆಯಾ? ನಾನು ಈಗಲೇ ಬರ್ತೀನಿರೋ. ನಾವು ಡಾಕ್ಟರ್ ಮುನ್ಸ್ವಾಮಿಗೆ ಪೇಷಂಟ್ಗಳ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಇವತ್ತು ತೋರಿಸ್ಲೇಬೇಕು. ಪೇಷಂಟ್ಗಳು ಭಗವಂತನ ಸ್ವರೂಪ, ಅವ್ರನ್ನ ನಾವು ಪ್ರೀತಿಯಿಂದ ನೋಡ್ಕೋಬೇಕು ಅಲ್ವಾ? ವಾ ವಾ, ಎಂತ ಮಾತು ಹೇಳಿದ್ರಿ, ನಿಜವಾಗ್ಲೂ ಸೂಪರ್. ವಾ ವಾ, ಒಳ್ಳೆ ಮಾತು ಹೇಳಿದ್ರಿ. ನನ್ನ ಹಲ್ಲು ತುಂಬಾ ನೋವ್ತಾ ಇದೆ, ನನ್ನ ನೋವನ್ನ ಹೋಗಿಸ್ತೀರಾ ಪ್ಲೀಸ್? ನೋವಲ್ಲ, ಹಲ್ಲನ್ನೇ ಹೋಗಿಸ್ಬಿಡ್ತೀವಿ. ಹಲ್ಲು ಇರೋದಿಲ್ಲ, ಹಲ್ಲೋವು ಇರೋದೇ ಇಲ್ಲ. ಆದ್ರೆ ಹಾಳಾಗಿರೋ ಹಲ್ ತೆಗೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಸ್ವಾಮಿ. ವಾ ವಾ, ಎಂತ ಮಾತು ಹೇಳಿದ್ರಿ, ಬಹಳ ಒಳ್ಳೆ ಮಾತು ಡಾಕ್ಟ್ರೆ. ಆದ್ರೆ ಮೋಟೋ ಆದ್ರೆ ಗಿದ್ರೆ ಏನೂ ಇಲ್ಲ ಕಣ ಪತ್ಲು. ಇವ್ರ ಹಲ್ಲ ನಾವೇ ತೆಗಿಬೇಕು ಅನ್ನೋದು ಆ ಭಗವಂತನ ಇಚ್ಛೆ. ಇಲ್ಲಾಂದ್ರೆ ಅವ್ರ ಇಚ್ಛೆ ಇಲ್ದೆ ಒಂದು ಹಲ್ ಕಡ್ಡಿನೂ ಅಳ್ಳಾಡೋದೇ ಇಲ್ಲ. ವಾ ವಾ, ಎಂತ ಮಾತು ಹೇಳಿದ್ರಿ ಡಾಕ್ಟ್ರೆ. ಈಗ ದಯವಿಟ್ಟು ನನ್ನ ಹಲ್ ತೆಗೆದು ಬಿಡಿ, ತುಂಬಾ ಹಲ್ಲು ನೋವ್ತಾ ಇದೆ. ಇದೇನ್ ಡಾಕ್ಟ್ರೆ ಸುಮ್ಕೆ ತಗೋತಾ ಇದ್ದೀರಾ? ಇದು ನಾನು ಅಲ್ಲಿಡಕ್ ಹೋಗ್ತಾ ಇದ್ದೀನಿ. ಅಯ್ಯಯ್ಯೋ, ಎಲ್ಲಿ ಬಾಯ್ ತೆಗಿ, ಇನ್ನು ತೆಗಿ, ಇನ್ನು ಅಗ್ಲ ಮಾಡು, ಇನ್ನು ಮಾಡು, ಇನ್ನು ಮಾಡು. ಏನ್ ಡಾಕ್ಟ್ರೆ ಬಾಯ್ ಒಳಗಡೆ ಕೂತ್ಕೊಂಡು ಅಲ್ಲಿ ರಿಪೇರಿ ಮಾಡ್ತೀರಾ? ಇನ್ನು ತೆಗಿಯಕ್ ಆಗಲ್ಲ ನನಗೆ. ಇಷ್ಟು ಸಾಕು, ಈಗ ನಾನೀಗ ಹಲ್ ಕೀಳ್ತೀನಿ. ಅಯ್ಯೋ ಡಾಕ್ಟ್ರೆ ಪ್ಲೀಸ್, ಯಾವ ಹಲ್ಲು ನೋವ್ತಾ ಇದೆ ಅಂತ ಮೊದ್ಲು ತಿಳ್ಕೊಡಿ ಡಾಕ್ಟ್ರೆ. ಇವರು ತುಂಬಾ ದೊಡ್ಡ ಡಾಕ್ಟ್ರು, ಅಲ್ಲಿ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ನೀನೇ ಹೇಳು ಯಾವ್ದು ನೋವು. ಈಗ ನೀನು ಆರಾಮಾಗಿ ಕಣ್ಣು ಮುಚ್ಕೊಂಡು ಹೊರಕೊಂಡು ಕೂತ್ಕೋ, ಅಲ್ಲಿ ಕೀಳೋದು ನಿನಗೆ ಗೊತ್ತೇ ಆಗೋದಿಲ್ಲ, ಗೊತ್ತಾಯ್ತಾ? ಸೂಪರು, ನಮ್ ತಾಯಿಡ ಸೂಪರು. ಅಯ್ಯೋ ಅಲ್ಲಿ ನಂಗೆ ಕೀಳತಿ, ಅದು ಗೊತ್ತೇನೋ ನಿನಗೆ? ಖಾಲಿ ಹೊಟ್ಟೆಲ್ಲ ತಲೆನೇ ಓಡಲ್ಲ ಕಣೋ, ನೀನೇ ಏನಾದ್ರೂ ಐಡಿಯಾ ಕೊಡು. ಐಡಿಯಾ? ಸೂಪರ್, ನಿಜವಾಗ್ಲೂ ಸೂಪರ್. ಎಷ್ಟು ಐಡಿಯಾ ಇದೆ ಡಾಕ್ಟ್ರೆ ನಿಮ್ಗೆ, ಎಷ್ಟು ಚೆನ್ನಾಗಿ ಅಲ್ಲಿ ಕೇಳ್ತಾ ಇದ್ದೀರಾ. ಸೂಪರ್ ಸೂಪರು. ನೀನ್ ಡಾಕ್ಟ್ರ ಇಲ್ಲ ಏನಯ್ಯ? ನಾನು ನಿನ್ಗೇನು ಹೇಳಿದ್ದೆ, ಕಣ್ಣು ಮುಚ್ಕೊಂಡು ಕುರ್ಚಿ ಮೇಲೆ ಮನಿಕೋ ಅಂತ ತಾನೆ. ನೀನ್ ಯಾಕೋ ಕಣ್ಣು ಬಿಟ್ಟೆ? ಅದಕ್ಕೆ ಹಿಂಗಾಗಿದ್ದು. ಬೇಕಿತ್ತಾಯ್ತು ನಿನ್ಗೆ? ಕೇಳೋದು ಬೇಡ, ಏನು ಬೇಡ, ನಾವು ಹೊರಟ ಬಿಡ್ತೀವಿ. ಅಯ್ಯೋ ನೀನ್ ಹಂಗೆ ಹೆಂಗ್ ಕಳ್ಸೋದು? ನಮ್ಮ ಹೆಸರು ಹಾಳಾಗೋಗ್ಬಿಡುತ್ತೆ. ಮೊದ್ಲು ಹಿಡ್ಕೊ ಈ ಬಾಡಿನ. ಬಿಡ್ಬಿಡಿ, ನನಗೆ ಏನು ಮಾಡ್ಬಿಡಿ, ನನಗೆ ಏನು ಮಾಡ್ತಿದ್ರ? ಬಿಟ್ಬಿಡಿ ನನ್ನ, ಬಿಟ್ಬಿಡಿ, ಬೇಡ ಎಲ್ಲಿ ಕೇಳೋದು ಬೇಡ. ಅಯ್ಯಪ್ಪ, ಏ ಮಾತಾಡೋಕ್ಕೂ ಆಗಲ್ಲ, ಏನು ಮಾಡಕ್ ಹೋಗಲ್ಲ, ಬಿಟ್ಬಿಡಿ ಡಾಕ್ಟರ್. ಅಯ್ಯೋ ಮೋಟು, ಫ್ಯಾನ್ ಆಗ್ಬಿಟ್ಟಲ್ಲ. ಕೇಳೋದು ಬೇಡ, ಆಮೇಲೆ ಏನಾದ್ರು ಕಿತ್ತಾಕ್ಬಿಡ್ತಾರೆ. ಲೇ ನಿಂತ್ಕೊಳ್ಳೋ, ಯಾಕೆ ಓಡಾಡ್ತಿದ್ಯಾ? ಬಾರೋ. ಅಯ್ಯ ಒಬ್ಬ ಇಂಥ ಡಾಕ್ಟರ್ ಆಗೋದು ಅಂತ ಸುಲಭ ಕೆಲಸ ಅಲ್ಲ. ಇನ್ನೊಬ್ಬ ಪೇಷಂಟ್ ಬರ್ತಾ ಇದ್ದಾನೆ. ನಮ್ ಡಾಕ್ಟರ್ ಇದ್ದಾರೆ. ಎಲ್ಲಿದ್ದಾರೆ ಡಾಕ್ಟ್ರು? ಎಲ್ಲಿದ್ದಾರೆ ಡಾಕ್ಟ್ರು? ಕಂಪೌಂಡ್ರೆ ಡಾಕ್ಟರ್ ಇಲ್ಲಿ ಯಾರು ಕಂಪೌಂಡ್ರ ಇಲ್ಲ ಕಣಯ್ಯ. ಇವರು ಡಾಕ್ಟರ್ ಪತ್ಲು ಅಂತ.
MILLSDCORGLMNNOP. ಇದೇನೇ ಇಷ್ಟ್ಲಾಂಗು? ಇವ್ರ ಹೆಸರು ಡಾಕ್ಟರ್ ಮೋಟು. ABCZYAKLMNOPQR. ಸಾಕು ನಿಮ್ಮಂತ ದೊಡ್ಡ ಡಾಕ್ಟರ್ ಸಿಕ್ಕಿದ ಮೇಲೆ ನನ್ನ ಕೆಲಸ ಆಯ್ತು ಅಂತಾನೆ ತಿಳಿತೀನಿ. ಬೇಗ ನೋಡಿ, ನಮ್ಮ ಅಣ್ಣಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಯಾರು ಅಟ್ಯಾಕ್ ಮಾಡಿದ್ರು? ಎಲ್ಲಿದ್ರು? ಚಿಂಗಂ ಸರ್ನ ಕರೀರಿ. ಅಯ್ಯೋ ಏನಪ್ಪ ಕಳ್ಳ ಪೊಲೀಸ್ ಆಟ ಆಡ್ತಿದ್ದೀರಾ? ಬೇಗ ನಡೀರಪ್ಪ, ನಮ್ಮ ಅಣ್ಣಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಈಗ್ಲಾಗ್ಲೂ ಅಂತಿದ್ದಾನೆ. ಅಂತಿದ್ದ ಅಟ್ಯಾಕ್ ಅಲ್ಲ, ಅವನಿಗೆ ಜ್ಞಾನನೇ ಇಲ್ಲ. ಅಯ್ಯೋ. ನಡಿಯಪ್ಪ ಹೋಗೋಣ. ಅದನ್ನು ತಗೊಳ್ಳಿ. ಅದೇನಕ್ಕಪ್ಪ, ಲಾಸ್ಟ್ ಟೈಮ್ ಬನ್ನಿ ಡಾಕ್ಟ್ರು ಇದನ್ನ ಎದೆ ಮೇಲೆ ಇಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ರು. ಆಗ ನಮ್ಮ ಅಣ್ಣ ಸರಿಯಾಗಿ ಎದ್ದು ಕೂತ್ಕೊಂಡ್ಬಿಟ್ಟ. ಇದನ್ನ ಎದೆ ಮೇಲೆ ಇಟ್ರೆ ಏನಪ್ಪ ಆಗುತ್ತೆ? ಇದು ಇಂಜೆಕ್ಷನ್ ಅಲ್ಲ ಕಣಯ್ಯ. ಇಲ್ಲಿ ನೋಡು, ಇದ್ಯಾವ ಮಿಷಿನು? ಇದನ್ನ ನೋಡಿದ್ರೆ ಹೊಗೆ ಹಾಕ್ಸತ್ತೆ ಅನ್ಸುತ್ತೆ. ದಯವಿಟ್ಟು ನನ್ನಿಂದ ದೂರ ಇಟ್ಬಿಡು. ಆದ್ರೆ ಇದನ್ನ ಅವ್ನ ಎದೆ ಮೇಲೆ ಇಟ್ಟ ತಕ್ಷಣ ಅವ್ನು ಹೆಂಗ ಹಾರ್ಕೊಂಬಿಟ್ಟ ನೋಡು. ಅಯ್ಯೋ! ಅಯ್ಯೋ ಮೋಟು ಎದ್ದೇಳ. ಸಾಯಿಸ್ಬಿಡ್ತಿದ್ದಲ್ಲೋ. ಅಯ್ಯೋ ನಡ ಮುರಿದೋಗಂಗೆ ಬೀಳಿಸ್ತಲ್ಲೋ. ಮೊದ್ಲು ಅದನ್ನ ಬಿಸಾಕು. ಅಬ್ಬಾ, ಅಯ್ಯೋ. ಎಂತ ವಿಚಿತ್ರವಾದ ಮಿಷಿನ್ ಇದು. ಪೇಷಂಟ್ಗಳನ್ನ ಉಳ್ಸೋದಿಲ್ಲ, ಅವ್ರನ್ನ ಮೇಲಕ್ಕೆ ಕಳ್ಸೋಂತ ಮಿಷಿನ್ ಅಪ್ಪ ಇದು. ಅಲ್ಲಿ ನೋಡು, ಯಾರೋ ಪೇಷಂಟ್ ಬಂದ ಅನ್ಸುತ್ತೆ. ಡಾಕ್ಟರ್ ಸರ್, ಡಾಕ್ಟರ್ ಸರ್, ಡಾಕ್ಟರ್ ಸರ್. ನಾವು ಡಾಕ್ಟ್ರು. ಏನಾಗ್ಬೇಕೇಳಿ? ಬೇಗ ಏನಾದ್ರೂ ಮಾಡಿ ನನ್ನ ಪ್ರಾಣ ಉಳಿಸಿ ಡಾಕ್ಟರ್. ನನ್ನ ಕೈಗೆ ಹಾವು ಕಚ್ಚಿಬಿಟ್ಟಿದೆ. ಏನ್ ಮಾಡೋದು ಡಾಕ್ಟ್ರೆ? ನಿನ್ ಕೈನ ಹಾವು ಕಚ್ಚೋವಾಗ ಆ ಹಾವು ಏನಪ್ಪ ಮಾಡ್ತಾ ಇತ್ತು? ನನಗೇನಪ್ಪ ಗೊತ್ತು? ಆ ಹಾವನೇ ಹೋಗಿ ಕೇಳಿ. ಆ ಹಾವಿಲ್ಲಿದೆ, ನನ್ ಜೊತೆ ಬಾ. ಅದ್ರ ಹಿಸ್ಟ್ರಿ ಹೇಗೆ ಅಂತ ನಾ ಕಂಡಿಡಿಲೇಬೇಕು. ಅರೆ, ಹಾವು ಹಿಸ್ಟ್ರಿ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಹಿಸ್ಟ್ರಿ ಆಗೋಗ್ಬಿಟ್ಟಿರುತ್ತೆ. ಬೇಗ ಏನಾದ್ರೂ ಮಾಡಿ. ಅಯ್ಯೋ ಡಾಕ್ಟ್ರೆ, ಆಗಲ್ಲ. ಅಯ್ಯೋ ನೀನ್ ಹೆದರ್ಕೋಬೇಡ, ನಾನು ಈಗಲೇ ಸರಿ ಮಾಡ್ತೀನಿ ಇರು. ನೀವು ನನ್ ಕಾಪಾಡ್ತಿರೋ ಇಲ್ಲ ಸಾಯ್ಸಕ್ ನೋಡ್ತಾ ಇದ್ದೀರೋ? ಕಾಪಾಡಿ. ಅಯ್ಯೋ ಯಪ್ಪ. ಐಡಿಯಾ. ಯಾಕಂದ್ರೆ ಕೈಯೆಲ್ಲ ಕಚ್ಚಾಗ್ತಿದ್ದೀರಾ? ಈ ತರ ಟ್ರೀಟ್ಮೆಂಟ್ ಬೇಡ. ಏನ್ರಪ್ಪ ಮಾಡ್ತಾ ಇದ್ದೀರಾ? ಅಯ್ಯೋ, ಇಲ್ಲದ ಹಾವ. ಅಯ್ಯಯ್ಯೋ, ಈ ಹಾವು ನಿನ್ ಮೈಯಲ್ಲಿರೋ ವಿಷ ತೆಗೆದ್ಬಿಟ್ಟು ನಿನ್ನೆ ಹುಷಾರ್ ಮಾಡ್ಬಿಡುತ್ತೆ. ಈ ಆಕಾರ ಬಂದ ಇಲ್ಲಿಗೆ. ನನ್ನ ಕಾಪಾಡ್ತಿರೋ ಇಲ್ಲ ಮೇಲೆ ಕಳ್ಸೋದ್ ಪ್ಲಾನ್ ಮಾಡ್ತಿದ್ದೀರೋ ಡಾಕ್ಟ್ರೆ? ಒಂದು ನಿಮಿಷ ಪ್ಲೀಸ್ ಪ್ಲೀಸ್. ನೀನ್ ತುಂಬಾ ಗುಡ್ ಬಾಯ್ ಅಲ್ವಾ? ಒಂದೇ ಒಂದ್ಸರಿ ಕಚ್ಚಿಸ್ಕೊಂಬೇಡಪ್ಪ ಪಾಪ ಇದ್ರ ಕೈಯಲ್ಲಿ. ಅಯ್ಯೋ ದೂರ ಹೋಗಿ. ಮತ್ತೆ ಇದನ್ನ ಕೈಲಿ ಕಚ್ಕೊಳಲ್ಲ. ಈ ಡಾಕ್ಟ್ರ ನೀನು ಪತ್ತನ ಲೈಫಲ್ಲಿ ಈ ಕಡೆ ಬರಲ್ಲ. ಬೇರೆ ಡಾಕ್ಟರ್ ನೋಡ್ತೀನಿ. ನೀವ್ ಏನಾದ್ರು ಹೊರಗಡೆ ಸಿಕ್ಕಿ ನಿಮ್ಗೆ ಅಷ್ಟೇ ಕತೆ. ಅಯ್ಯೋ, ಒಂದ್ ಒಳ್ಳೆ ಅವಕಾಶ ಸಿಕ್ಕಿತ್ತು. ಪುಗ್ಗಿ ಊದ್ಸ್ಬಿಟ್ಟು ಹಾವು ಕೈ ಡ್ಯಾನ್ಸ್ ಮಾಡ್ಸೋಣ ಅಂತ, ಅದನ್ನು ಹಾಳು ಮಾಡ್ಬಿಟ್ಟ ಅವನು. ನಾನು 17ನೇ ಇಸ್ವಿ ಹಾವು. ಪುಂಗಿಗೆ ನಾನು ತಲೆ ಬಾಗ್ಸಲ್ಲ, ನಾನೇ ಪುಂಗಿ ಊದುತ್ತೀನಿ. ಇದೇ ನಮ್ಮನ್ನೇ ಪುಂಗಿ ಆಡಿಸ್ತಿದೆಯಲ್ಲ. ಮೊದ್ಲಿನಿಂದ ತಪ್ಪಿಸ್ಕೊಳ್ಳೋಣ ಕಣೋ. ನಮ್ಗನ್ಸುತ್ತೆ ಇದು ನಮ್ ಕೈಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಪಡ್ತಿದೆ. ಡ್ಯಾನ್ಸ್ ಮಾಡೋ ಬದಲು ಡ್ಯಾನ್ಸ್ ಮಾಡು. ಇಲ್ಲಿದ್ರೆ ಅಷ್ಟೇ ನಮ್ ಕತೆ. ಅಯ್ಯೋ ಏನ್ ಕ್ರಮ ಇದು? ಯಪ್ಪ. ಎಸ್ಕೇಪು ಬದಲು. ಏನಾಯ್ತು? ಡಾಕ್ಟರ್ ಮುನ್ಸಮೆ, ಅಲ್ಲಿ ನೋಡಿ ನಕಲಿ ಡಾಕ್ಟರ್ಗಳು. ಅಕ್ರೆ ಅವ್ರಿಬ್ರಿಗೂ ಬಿಡ್ಬೇಡಿ. ಅವರು ಡಾಕ್ಟರ್ ಅಲ್ಲ, ನನ್ನ ಸ್ನೇಹಿತರು. ಆ ಬಡೆತವ ಯಾರೇ ಆಗಿರ್ಲಿ ಅವ್ರನ್ನ ಬಿಡಬಾರ್ದು. ಆಕ್ರೆ ಅವ್ರಿಗೆ. ಓಡ ಗಡಿಯಾ ಅಡ್ಡ ನಿಲ್ಕತ್ತೆ. ತೆಗೆ ಬಾಗಲ್ಲ, ತೆಗೆ ಬಾಗಲ್ಲ.
ಬಚಾವದು ಅಯ್ಯೋ ನಮ್ಗಿನ್ಯಾವ ಅಪಾಯನೂ ಇಲ್ಲ. ಬಿಡಲ್ಲ ಅನ್ಸುತ್ತೆ ಇವತ್ತು. ಪತ್ಲು ಡ್ಯಾನ್ಸ್ ಮಾಡೋ, ನಾಗಿನಿ ಡ್ಯಾನ್ಸ್ ಮಾಡ್ಬಿಡೋಣ, ಇಲ್ಲೇ ಬಿಡಲ್ಲ ಐತಮ್ಮನ್ನ. ನಾವೇನಾದ್ರೂ ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮ ಉಸಿರೇ ಓಟ ಕೊಡುತ್ತೆ. ಕಾಣೆ ಹೂವ ಪದೆಯಿಂದ ಜಾರಿ ಜಾರಿ ಹೊರ ಬಂದ ನೀನು ಪುಣ್ಯವಂತ. ನಿಲ್ಸಿ, ಈ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡಿ. ಜಾರಿ ಜಾರಿ ಹೊರ ಬಂದ ನೀನು ತಲೆನ ತಿರುಗ್ತಾ ಇದ್ದಲ್ಲಪ್ಪ. ಏನು ಕರ್ಮ ನಮ್ದು. ಅಯ್ಯೋ ನಾಗಪ್ಪ, ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನ್ನ ಲೈಫಲ್ಲಿ ಯಾವತ್ತೂ ನಾನು ಡಾಕ್ಟರ್ ಆಗೋದೇ ಇಲ್ಲ ಸ್ವಾಮಿ, ಕಾಪಾಡು. ನಮಸ್ಕಾರ ಸ್ವಾಮಿ. ನೀವಿಬ್ರು ನನ್ನ ಮಾತು ಕೇಳ್ಬಿಟ್ಟು ಅಂಗಡಿನ ಓಪನ್ ಮಾಡಿದ್ರಿ. ನೋಡ್ತಾ ಇರಿ, ಇನ್ ಮುಂದೆ ಸಖತ್ ಕಮಾಯಿ ಮಾಡ್ತೀರಾ. ಅಯ್ಯ ನಿನ್ನ ಮಕ ಮುಚ್ಚಲೇ, ನಮ್ಗೆ ಪುಸ್ಲಾಯಿಸ್ಬಿಟ್ಟು ಅಂಗಡಿ ಏನೋ ಓಪನ್ ಮಾಡಿಸ್ತೆ, ನಮಗೆ ಪೈಂಟ್ ಮಾಡೋಕ್ಕೆ ಬರಲ್ವಿಲ್ಲೋ. ನೀವಾದ್ರೂ ಚಿಂತೆ ಬಿಟ್ಬಿಡಿ, ಪೇಂಟಿಂಗ್ ಮಾಡೋದ್ರಲ್ಲಿ ನಂಗೆ 20 ವರ್ಷದ ಅನುಭವ ಇದೆ. ಚಿಂಗಮ್ ಸರ್, ಕತ್ರಿ ತಗೊಂಡು ಕಟ್ ಮಾಡಿ. ನೀವೆಲ್ಲ ನನಗೆ ಇಲ್ಲಿ ಕರೆದ್ಬಿಟ್ಟು ಬಹಳ ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ತೆಂಗಿನಕಾಯಿ ಹೊಡೆದು ಕೆಲಸ ಶುರು ಮಾಡ್ಕೊಂಬಿಡೋಣ. ಶುಭಾರಂಭ ಮಾಡೋಣ. ಅಯ್ಯೋ ಸಾರಿ ಚಿಕ್ಕಮ್ ಸರ್, ಮಿಸ್ ಆಗೋಗ್ಬಿಡ್ತು. ಅಯ್ಯೋ ನನ್ನ ಜೀವದ ಗೆಳೆಯ, ಒಂದು ಸೀನು ಅಶುಭ ಕಣೋ, ಇನ್ನೊಂದು ಸೀನು ಬಿಡು ಹಾಳಾಗೋಗ್ಲಿ. ಸೀನ್ ಬರ್ಸೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಹಾಕು. ಏಯ್, ನೀನ್ ತೆಂಗಿನಕಾಯಿ ನೆಲದ ಮೇಲೆ ಹೊಡೆದ್ಬಿಟ್ಟು ತಲೆ ಮೇಲೆ ಹೊಡಿತಾ ಇದ್ಯಾ? ಏಯ್, ನೀನ್ ಬಿಡಲ್ಲ ಇವತ್ತು. ಕಂಗ್ರ್ಯಾಚುಲೇಷನ್. ಒಟ್ಟಲ್ ಕಾಯಿ ಎಲ್ಲೋ ಒಂದ್ ಕಡೆ ಹೊಡಿತಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟು ತಗೊಳಪ್ಪ ಮೋಟ್ರು, ಬಾಯ್ ಸಿಹಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಈಗ ನಾನು ಇಲ್ಲಿಂದ ಕಳ್ಸ್ಕೊತೀನಿ, ಇಲ್ಲಾಂದ್ರೆ ನನಗೆ ತುಂಬಾ ಡೇಂಜರ್. ಓ ಗೋಡಶಂಕರ, ಅಪರೂಪಕ್ಕೊಂದ್ಸರಿ ಪೇಷಂಟ್ ಬರ್ತಾವನೆ. ಮೊದಲನೇ ದಿನನೇ ಎಡವಟ್ಟಾಗೋಗ್ಬಿಡ್ತು. ಚಿಂಗಮ್ ತಲೆ ಮೇಲೆ ನಾನು ತೆಂಗಿನಕಾಯಿ ಹೊಡೆದ್ಬಿಟ್ಟೆ. ಅದಕ್ಕೆ ಹೇಳೋದು ಮಾಡಿದ್ದಣ್ಣ ಮಾರಾಯ ಅಂತ. ಇಲ್ಲಿ ಕೇಳಿ, ಕೊನೆ ಗಲ್ಲಿಲಿ ಜೀಬ್ರಾ ಕ್ರಾಸಿಂಗ್ ಪೇಂಟ್ ನ ಮಾಡ್ಬೇಕಾಗಿತ್ತು. ಖಂಡಿತ ಮಾಡ್ತೀವಿ. ಆದ್ರೆ ಸಂಜೆ ಒಳಗಡೆ ಮುಗಿಬೇಕಾಗಿತ್ತು. ಮಧ್ಯಾಹ್ನಕ್ಕೆ ಫಿನಿಶ್ ಆಗ್ಬಿಡುತ್ತೆ. ದುಡ್ಡಿನ ಬಗ್ಗೆ ಮುನ್ಸಿಪಲ್ ಕಮಿಷನರ್ ಹತ್ರ ಮಾತಾಡಿ ಕೇಳಿದಷ್ಟು ಕೊಡ್ತಾರೆ. ಆದ್ರೆ ಕೆಲಸ ಬೇಗ ಮುಗಿಸ್ಬೇಕು. ನಾನು ಸಂಜೆ ಭೇಟಿ ಮಾಡ್ತೀನಿ, ಬರ್ತೀನಿ. ನಮ್ಮನೆ ಪೇಂಟಿಂಗ್ ಮಾಡಬೇಕು, ಆದ್ರೆ ಸಂಜೆ ಒಳಗಡೆ ಮುಗಿಸ್ಬಿಡ್ಬೇಕು. ನೀವು ಎಷ್ಟು ಹೇಳ್ತೀರೋ ಅಷ್ಟು ನಾನು ದುಡ್ಡು ಕೊಡ್ತೀನಿ. ಆದ್ರೆ ನಾವು ಈಗ ತಾನೇ ಒಂದು ಕೆಲಸ ಸರ್, ಅಂದ್ರೆ ಈಗ ತಾನೇ ಒಂದು ಕೆಲಸನ ಒಪ್ಕೊಳ್ಳಿಲ್ಲ, ಬೇಡ ಅಂತ ಕಳಿಸ್ಬಿಟ್ವಿ. ನಮಗೆ ನಿಮ್ಮಂತ ಒಳ್ಳೆಯವ್ರ ಹತ್ರ ಕೆಲಸ ಮಾಡ್ಬೇಕು ಅಂತ ಆಸೆ. ಸಂಜೆ ಒಳಗೆ ಪೇಂಟ್ ಎಲ್ಲ ಮುಗಿಸ್ಬಿಡ್ತೀವಿ. ನೋಡಿ, ಇದು ನಮ್ಮನೆ ಅಡ್ರೆಸ್ಸು, ಕೀ ಮತ್ತು ಸ್ವಲ್ಪ ಅಡ್ವಾನ್ಸ್. ನಾನು ಸಂಜೆ ಬಂದು ಮನೆ ಚೆಕ್ ಮಾಡ್ತೀನಿ. ಚೆನ್ನಾಗಿ ಪೇಂಟ್ ಮಾಡಬೇಕು. ಇದಕ್ಕೆ ಹೇಳೋದು, ನಸೀಬ್ ಚೆನ್ನಾಗಿದ್ರೆ ದುಡ್ಡು ತಾನಾಗೆ ಹುಡ್ಕೊಂಡ್ ಬರುತ್ತೆ ಅಂತ. ಅಯ್ಯೋ, ದುಡ್ಡಿನ ಸರ್ ಮಳೆ ಏನೋ ಸುರಿತಾ ಇದೆ ಕಣೋ, ಆದ್ರೆ ಒಂದೇ ದಿವಸಕ್ಕೆ 2 ಕೆಲಸ ಹೆಂಗ್ ಮಾಡೋದು? ನೀವಾದ್ರೂ ಚಿಂತೆ ಬಿಟ್ಬಿಡ್ರಿ, ಪೇಂಟಿಂಗ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಡೀರಿ ಮೊದ್ಲು ಜೀಬ್ರಾ ಕ್ರಾಸಿಂಗ್ ನಿಂದ ನಾವು ಕೆಲಸ ಶುರು ಮಾಡ್ಕೊಂಬಿಡೋಣ. ಇಬ್ರು ಹೋಗಿ ರೋಡ್ ನ ಸರಿ ಮಾಡಿ, ನಾನು ಹೋಗಿ ಬೇಕಾ ಸಾಮಾನ ತಗ ಬರ್ತೀನಿ. ಓಕೆ, ಬಿ ಕೇರ್ಫುಲ್. ಫಸ್ಟ್ ನನ್ನ ಬಿಸ್ನೆಸ್ ಎಷ್ಟು ಸಖತ್ತಾಗಿ ಆಗ್ತಾ ಇದೆ ಅಲ್ವಾ? ತುಂಬಕ್ಕೆ ಆಗ್ತಿಲ್ಲ ನನಗೆ. ಇದೇ ಖುಷಿಲಿ ಸಮಸ್ಯೆ ತಿನ್ನೋಣ. ಈ ಕೆಲಸ ಸಖತ್ ಈಸಿ. ನಡಿ ಶುರು ಮಾಡೋಣ. ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಈ ಡೈರೆಕ್ಷನ್ ಸರಿ ಇಲ್ಲ, ಈ ಕಡೆ 100% ಓಕೆ.
ಅಯ್ಯ ಪತ್ಲ ಇಲ್ಲೋಣ ಹೆಂಗೆ ಸೂಪರ್ ಬಿಡಪ್ಪ ಆ. ನಮ್ ತರ ಪೇಂಟಿಂಗ್ ಯಾರು ಮಾಡಕ್ ಸಾಧ್ಯ ಇಲ್ಲ ಹೆಂಗ್ ಮಾಡ್ಬಿಟ್ರಿ ನೋಡು ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ ಕಣೋ. ಸಖತ್ತಾಗಿದೆ ಪರ್ಫೆಕ್ಟ್ ಕೆಲಸ ಎಲ್ಲ ಮುಗೀತಾ? ಆಯ್ತು ಸರ್. ನೋಡಿ ಎಲ್ಲ ಆಗಿದೆ ನಿಮ್ಮಿಬ್ಬರಿಗೂ ಏನಾದ್ರು ಗೊತ್ತಾ ಜೀಬ್ರಾ ಕ್ರಾಸ್ ಅಂದ್ರೆ ಏನು ಅಂತ? ನೋಡಿ ಇದನ್ನ ಜೀಬ್ರಾ ಕ್ರಾಸ್ ಅಂತಾರೆ. ಇದು ಜಿಬ್ರಾದು ಬರೀ ಹೊಟ್ಟೆ ಭಾಗ, ಮಿಕ್ಕಿದ ಬಾಡಿ ಎಲ್ಲಿದೆ? ಇದನ್ನ ಕಂಪ್ಲೀಟ್ ಮಾಡ್ಬೇಕಲ್ಲ. ಇಲ್ಲಿ ಕೊಡಯ್ಯ ಇಲ್ಲಿ. ಇಲ್ಲಿ ನೋಡಿ ಸಮಯ ಈಗ ಸರಿ ಹೋಯ್ತು. ಇದಕ್ಕೆ ಹೇಳೋದು ಜಿಬ್ರಾ ಕ್ರಾಸಿಂಗ್ ಅಂತ. ಅರ್ಧ ಮಾಡು ಅಂತ ನೀವು ಮೊದ್ಲೇ ಹೇಳ್ಬೇಕಾಗಿತ್ತು ಸರ್. ಜೀಬ್ರಾ ಹೊಟ್ಟೆ ಬೇಕು, ತಲೆ ಬಾಲ ಬೇಡ ಅಂತ. ಬರೀ ಹೊಟ್ಟೆ ತಾನೆ, ಹೋಗ್ಲಿ ಬಿಡಿ. ಸರಿ, ನಮ್ ಕಾಸು ನಮಗೆ ಕೊಟ್ಬಿಡಿ. ನಾವು ಅರ್ಧ ಕೆಲಸ ಮಾಡಿಲ್ಲ, ಪೂರ್ತಿ ಕೆಲಸ ಮಾಡ್ಬಿಟ್ಟಿದೀವಿ. ಡಬಲ್ ಪೇಮೆಂಟ್ ತಗೋತೀವಿ. ಸಾಹೇಬ್ರು ಸಾಯಂಕಾಲ ಇನ್ಸ್ಪೆಕ್ಷನ್ ಬರ್ತಾರೆ, ನನ್ನನ್ನು ಕೆಲಸ ತೆಗಿತಾರೆ. ನಿಮ್ಗೆ ಪೇಮೆಂಟ್ ಕೊಡ್ಬೇಕಾ? ಪೇಮೆಂಟ್ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನನ್ನ ಕೆಲಸ ಹೋಗುವಾಗ ಮಾಡಿದ್ದೀರಾ, ನಿಮ್ನ ಹುಡುಕೊಂಬಂದು ಹೊಡಿತೀನಿ. ಈ ಸಾರಿ ಮಾತ್ರ ಏನ್ ಮಿಸ್ಟೇಕ್ ಆಗ್ಬಾರ್ದು. ನಾವು 3 ಜನನು ಕೆಲಸನ ಹಂಚ್ಕೊಳ್ಳೋಣ. ಒಬ್ಬೊಬ್ರು ಒಂದೊಂದು ಗೋಡೆಗೆ ಪೇಂಟ್ ಮಾಡೋಣ, ಆಯ್ತಾ? ಓಕೆ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಏನ್ ಮಾಡೋದು? ಐಡಿಯಾ. ಸೂಪರ್ ಪೇಂಟಿಂಗು. ಅಯ್ಯೋ ಕಾಲ್ ಸಿಕ್ಕಾಕೊಂಡ್ಬಿಡ್ತು ಪತ್ಲು. ಇದೇನಪ್ಪ ಇದು ಹಾಳಾದು? ಇಷ್ಟು ಗಟ್ಟಿಯಾಗಿದೆ. ಅಯ್ಯೋ 2 ಕಾಲು ಸಿಕ್ಕಾಕೊಂಡ್ಬಿಡ್ತು. ಅಯ್ಯೋ ಪತ್ಲು. ಅಯ್ಯೋ ಅಯ್ಯಪ್ಪ. ಆಚೆನೆ ಬರ್ತಾ ಇಲ್ಲ ಕಾಲು. ಅಯ್ಯೋ ಅಯ್ಯಪ್ಪ, ನನ್ನ ತಲೆ ಸಿಕ್ಕಾಕೊಂಡ್ಬಿಡ್ತು. ಬೋಟು ಪತ್ಲು. ಅಯ್ಯಯ್ಯೋ ಚೆನ್ನಾಗಿದೆ, ಹಂಗೆ ತಗೊಳಕೊಂಡಿರಿ ನೀವು. ನನ್ನ ಯಾಕ ಬೀಳಿಸಿದ್ಯಾ? ನಾನು ತಗೊಳಕೊಂಡ್ಬಿಟ್ಟೆ. ದಾರಿ ಕಾಣದಾಗಿದೆ, ಎತ್ತ ಕಡೆ ಹೋಗಲು ಅಯ್ಯಪ್ಪ, ಆಗಿಂದ ಯಾಕೆ ಹೊಡಿತಾ ಇದೆಯಾ? ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಪತ್ತು ಅಳ್ಳಾಡ್ಬೇಡ, ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋ. ಸಿಕ್ಕಾಕೊಂಡ್ರೆ ಏಡಿ ತೆಗಿಯೋ. ನಾನೇನು ಮಾಡ್ಲಿ, ಏನು ಕಾಣ್ತಾ ಇಲ್ಲ. ನಾನೆಲ್ಲ ಮಾಡ್ದ? ನನ್ ಮೇಲೆ ಸೇರ್ ತಿರ್ಸ್ಕೊಳಕ್ ಬರ್ತಾ ಇದೀಯಾ? ಅಯ್ಯೋ, ಈ ಡಬ್ಬ ತೆಗಿಯಕಾಯ್ತಿಲ್ವಲ್ಲ, ತಲೆ ತಗೊಳಕೈತೆ. ತಲೆಲ್ಲೂ ನೋಡೋ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದೆ. ಇದೇ ನಿನ್ ಮನೆ ಅನ್ಕೊಂಡ್ಬಿಟ್ಟೇನೋ. ಅಯ್ಯೋ ನೋಡ್ಕೊಂಡು ಓಡಾಡಲೇ, ಇದು ನನ್ನ ಹೊಟ್ಟೆ ಕಣೋ. ಬೆಟ್ಟ ಅನ್ಕೊಂಡ್ಬಿಟ್ಟಿ ಅಂತಕ್ಕೆ ಇಳಿಯಲೇ. ನನ್ ತುಳು ಸಾಯಿಸಕ್ ಐಡಿಯಾ ಮಾಡಿದ್ಯಾರಲ್ಲ. ಅಯ್ಯಪ್ಪ ಅಲೇ, ನನ್ ಸಾಯಿಸ್ಬೇಡ ಕಣ, ಬಿಟ್ಬಿಡು. ಅಯ್ಯೋ ಅಯ್ಯೋ ಹಿಡ್ಕೊಂಡ್ಬಿಡ್ತು. ಬೇಡ ಕಣಲ್ಲ. ಅಯ್ಯೋ ನನ್ನ ಗೆಳೆಯರೇ, ಜೀವದ ಗೆಳೆಯರೇ, ಯಾಕಪ್ಪ ಹಿಂಗೆ ಸಪ್ಪು ಕೂತಿದ್ದೀರಾ? ಇಲ್ಲಿ ನೋಡಿ, ಈ ಮನೆ ಹಣೆ ಬರೋಣ, ನಾವೆಲ್ಲ ಗಬ್ಬೆ ಬಸ್ಬಿಟ್ಟಿದ್ದೀವಿ. ಟೈಮು ಕಡಿಮೆ ಇದೆ, ಮತ್ತೆ ಹಾಲೆಲ್ಲ ಪೇಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ತಲೆಲೇ ಓಡ್ತಾ ಇಲ್ಲ ಮುನ್ಸಬೆ. ಮನೆ ಪೇಂಟ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪೇಂಟ್ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ನಾನು ಏನ್ ಹೇಳ್ತೀನೋ ಹಾಗೆ ನೀವು ಮಾಡ್ಬೇಕಾಗುತ್ತೆ.
ನೀ ಏನ್ ಹೇಳಿದ್ರು ಅದ್ರ ಮಾಡ್ತೀವಿ, ಆದ್ರೆ ಮನೆ ಪೇಂಟ್ ಮಾಡ್ಬಿಡಪ್ಪ. ಇಲ್ಲಾಂದ್ರೆ ಇಲ್ಲಿಂದಾನು ಒಂದು ಬಿಡಿಗಾಸು ನಮಗ್ ಸಿಗೋದಿಲ್ಲ ಗೊತ್ತಾ. ಅಜ್ಜ ಮಾಡವ. ಶುರು ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಆಗೋಯ್ತು. ಆಯ್ತು. ಈ ಬಾಂಬ್ ಯಾಕೋ ತಗೊಂಬಂದಿದ್ಯಾ? ಇದನ್ನ ಪೇಂಟ್ ಮಧ್ಯ ಇಟ್ಟು ಬ್ಲಾಸ್ಟ್ ಮಾಡಿಬಿಟ್ರೆ ಪೇಂಟ್ ಪೂರ್ತಿಯಾಗಿ ಹೋಗಿ ಗೋಡೆ ಮೇಲೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಆದ್ರೆ ನಮ್ಮ ಫರ್ನಿಚರ್ಗಳು ಹಾಗೆ ಮೊದಲ ರೀತಿ ಇರುತ್ತೆ, ಏನೂ ಆಗೋದಿಲ್ಲ ಅದಕ್ಕೆ. ವಾ, ಎಂತ ಐಡಿಯಾ ಕಣ ನಿಂದು. ನಿನ್ 20 ವರ್ಷದ ಅನುಭವ ಇವತ್ತು ಕೆಲಸ ಮಾಡ್ತ ನೋಡು. ಆದ್ರೆ ಗಿದ್ರೆ ಎಂತದು ಇಲ್ಲ ಪತ್ಲು. ನಡೆ ಹೊರಗಡೆ ಹೋಗೋಣ. ಅಯ್ಯ ಏನ್ ಹೇಳ್ಬೇಕು ಅಂತಾರ? ಪೇಂಟ್ ಎಲ್ಲ ಮುಗಿತಾ? ಫಸ್ಟ್ ಕ್ಲಾಸ್ ಆಗಿ ಮುಗಿಸ್ಬಿಟ್ಟಿದೀವಿ. ಥ್ಯಾಂಕ್ ಯು. ನೀವೆಲ್ಲ ಸಕ್ಕ ಸೂಪರ್ ಕೆಲ್ಸಗಾರರು. ಬನ್ನಿ ನೋಡ್ತೀನಿ ಹೇಗ್ ಪೇಂಟ್ ಮಾಡಿದೀರಾ ಅಂತ. ಅಯ್ಯಯ್ಯೋ, ನನ್ ಮನೆ ಎಲ್ಲೋಯ್ತಪ್ಪ. ನಾ ಹೇಳ್ದಲ್ಲ ಸರ್, ಮನೆ ಪೇಂಟ್ ಆಗಿ ಹೋಯ್ತು ಅಂತ. ಮಂಗಮಯ ಆಯ್ತು, ಆದ್ರೆ ಪೇಂಟ್ ಹೊಡ್ಕೊಂಡೇ ಹೋಯ್ತು. ನಾ ನಿಮ್ಮೆಲ್ಲರನ್ನು ಸುಮ್ನೆ ಬಿಡೋದಿಲ್ಲ. ಅಯ್ಯೋ, ಅಯ್ಯೋ, ನಡೀರೋ, ಓಡಿ ಮಾಡು. ನಿಂತ್ಕೊಂಡ್ರಲ್ಲೇ. ಪೇಂಟ್ ಯಾರು ಹೊಡೆದಿದ್ದು? ಈ 4 ಜನ ಅಕ್ಕವನಿಗೆ ಇಟ್ಕೊಳ್ಳಿ. ಓಡಪತ್ತು ಜೋರಾಗಿ ಇವ್ರ ಕೈ ತಪ್ಪಿಸ್ಕೊಳಕ್ ಬಹಳ ಕಷ್ಟ. ಅಯ್ಯ ನಾನು 20 ವರ್ಷದಿಂದ ಓಡ್ತಾನೆ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಬನ್ನಿ ಬೇಗ. ಅಜ್ಜ